ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ನ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಪ್ರಮುಖ ಲಾಂಗ್ ಕ್ವಶನ್ ಅಂದ್ರೆ ಸೆಕ್ಷನ್ ಸಿ ನಲ್ಲಿ ಕೇಳುವಂತಹ ಪ್ರಮುಖ ಪ್ರಶ್ನೆ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ವಿತ್ ಫಾರ್ಮ್ಯಾಟ್ ಈ ವಿಡಿಯೋದಲ್ಲಿ ನೋಡೋಣ. ಕ್ವಶನ್ ಅಲ್ಲಿ 2 ವರ್ಷದ ಡೀಟೇಲ್ಸ್ ಕೊಟ್ಟಿದ್ದಾರೆ, 23-24 ಮತ್ತೆ ಡೀಟೇಲ್ಸ್ ನಲ್ಲಿ ಇಷ್ಟೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ. ಸೊ ಯಾವುದು ಯಾವ ಹೆಡ್ಡಿಂಗ್ ನಲ್ಲಿ ಬರುತ್ತೆ ಅದನ್ನ ನೀವು ಕಂಪಲ್ಸರಿ ನೆನ್ಪಿಟ್ಕೋಬೇಕು. ಹೆಡ್ಡಿಂಗು ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಅಂತ ಹಾಕ್ತಿವಿ. 5 ಕಾಲಮ್ ಪ್ರಿಪೇರ್ ಮಾಡ್ತೀವಿ. ಮೊದಲನೇದು ಪರ್ಟಿಕ್ಯುಲರ್ ಕಾಲಮ್ ಇಲ್ಲಿರುವಂತಹ ಟ್ರಾನ್ಸಾಕ್ಷನ್ಸ್ ಬರ್ಕೋದಕ್ಕೆ, 2 ಕ್ವಶನ್ ಅಲ್ಲಿ ಕೊಟ್ಟಿರುವಂತಹ ಇಯರ್ ನ ಹಾಕೋತೀವಿ. ನೆಕ್ಸ್ಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಹಾಗೂ ಪರ್ಸೆಂಟೇಜ್ ಕಾಲಮ್ ನ ಹಾಕೋತೀವಿ. ಸೊ ಇದು ಫಾರ್ಮ್ಯಾಟ್ ಆಗಿರುತ್ತೆ. ಇದರಲ್ಲಿ ಕೊಟ್ಟಂತ ಕ್ವಶನ್ ಅಲ್ಲಿ ಏನಿದೆ, ಸೊ ಇದರಲ್ಲಿ ಫಸ್ಟ್ ಏನ್ ಬೇಕಂದ್ರೆ ಹೆಡ್ಡಿಂಗ್ಸ್ ಗೊತ್ತಿರ್ಬೇಕು ನಿಮಗೆ. ಸೊ ಮೊದಲನೇದು ಹೆಡ್ಡಿಂಗ್ ಏನ್ ಹಾಕ್ತಿವಿ ಅಂದ್ರೆ ಇಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಹೆಡ್ಡಿಂಗ್ ಹಾಕ್ತಿವಿ. ಸೊ ಇಕ್ವಿಟಿ ಅಂಡ್ ಲಯಬಿಲಿಟಿ ಈ ಹೆಡ್ಡಿಂಗ್ ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಸಬ್ ಹೆಡ್ಡಿಂಗ್ ಶೇರ್ ಹೋಲ್ಡರ್ ಫಂಡ್ ಅಂತ ಬರುತ್ತೆ, ನಾನ್ ಕರೆಂಟ್ ಲಯಬಿಲಿಟಿ ಅಂತ ಬರುತ್ತೆ, ಕರೆಂಟ್ ಲಯಬಿಲಿಟಿ ಅಂತ ಬರುತ್ತೆ. ಮೇನ್ ಹೆಡ್ಡಿಂಗ್ ಇಕ್ವಿಟಿ ಅಂಡ್ ಲಯಬಿಲಿಟಿ, ಅದರಲ್ಲಿ 3 ಹೆಡ್ಡಿಂಗ್ ಬರುತ್ತೆ. ಮೊದಲನೇದು ಶೇರ್ ಹೋಲ್ಡರ್ ಫಂಡ್, ಎರಡನೇದು ನಾನ್ ಕರೆಂಟ್ ಲಯಬಿಲಿಟಿ, ಮೂರನೇದು ಕರೆಂಟ್ ಲಯಬಿಲಿಟಿ. ಸೊ ಶೇರ್ ಹೋಲ್ಡರ್ ಫಂಡ್ ನಲ್ಲಿ ಯಾವ್ದು ಬರುತ್ತೆ, ಕ್ವಶನ್ ಅಲ್ಲಿ ಶೇರ್ ಮತ್ತು ರಿಸರ್ವ್ ಏನ್ ಕೊಟ್ಟಿರ್ತಾರೆ ಅದು ಮೊದಲನೇ ಹೆಡ್ಡಿಂಗ್ ಶೇರ್ ಹೋಲ್ಡರ್ ಫಂಡ್ ನಲ್ಲಿ ಬರುತ್ತೆ. ಸೊ ಅವನ್ನ ಬರ್ಕೊಂಡಿದ್ದೀನಿ. ಕ್ವಶನ್ ಅಲ್ಲಿ ಬಂದ್ರೆ ನೀವು ಬರ್ಕೋಬೇಕು, ಬಂದಿಲ್ಲ ಅಂದ್ರೆ ಇದನ್ನ ಬರ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಶೇರ್ ಕ್ಯಾಪಿಟಲ್ ಬಂದಿದೆ, ರಿಸರ್ವ್ ಬಂದಿದೆ. ನೆಕ್ಸ್ಟ್ ಹೆಡ್ಡಿಂಗ್ ಏನಿದೆ ನಾನ್ ಕರೆಂಟ್ ಲಯಬಿಲಿಟಿ, ಇದರಲ್ಲಿ ಯಾವಾಗ್ಲೂ ಲಾಂಗ್ ಟರ್ಮ್ ಲೋನ್, ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಇದು ಬರುತ್ತೆ. ಲಾಂಗ್ ಟರ್ಮ್ ಅನ್ನೋ ಶಬ್ದ ಇದ್ರೆ ಅದನ್ನ ಬರ್ಕೋಬೇಕು. ಸೊ ಇದರಲ್ಲಿ ಇದೆ, ಅದನ್ನ ಬರ್ಕೊಂಡಿದೀವಿ. ನೆಕ್ಸ್ಟ್ ಯಾವುದು ಕರೆಂಟ್ ಲಯಬಿಲಿಟಿಯಲ್ಲಿ ಕ್ವಶನ್ ಅಲ್ಲಿ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಇದ್ರೆ, ಟ್ರೇಡ್ ಪೇಬಲ್ಸ್ ಇದ್ರೆ, ಅದರ್ ಲಯಬಿಲಿಟಿ ಇದ್ರೆ ಬರ್ಕೋಬೇಕು. ಈ 3ರಲ್ಲಿ 2 ಬಂದಿದೆ. ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಬಂದಿದೆ, ಟ್ರೇಡ್ ಪೇಬಲ್ ಬಂದಿದೆ. ಸೊ 2 ಐಟಮ್ ಬಂದಿದೆ, ಅದರ್ ಲಯಬಿಲಿಟಿ ಬಂದಿಲ್ಲ. ಬಂದಿದ್ರೆ ಅದನ್ನು ಅದರಲ್ಲಿ ಬರ್ಕೋಬೇಕು. ಸೊ ಟೋಟಲ್ ಈ ಹೆಡ್ಡಿಂಗ್ ಫಾರ್ಮೆಟ್ ನೆನ್ಪಿಟ್ಕೋಬೇಕು. ಈಕ್ವಿಟಿ ಅಂಡ್ ಲಯಬಿಲಿಟಿ ಹೆಡ್ಡಿಂಗ್, ಅದರಲ್ಲಿ ಶೇರ್ ಹೋಲ್ಡರ್ ಫಂಡ್ ಹೆಡ್ಡಿಂಗ್, ನಾನ್ ಕರೆಂಟ್ ಲಯಬಿಲಿಟಿ ಹೆಡ್ಡಿಂಗ್, ಕರೆಂಟ್ ಲಯಬಿಲಿಟಿ ಹೆಡ್ಡಿಂಗ್, ಶೇರ್ ಕ್ಯಾಪಿಟಲ್, ರಿಸರ್ವ್ ಅಂಡ್ ಸರ್ಪ್ಲಸ್, ಲಾಂಗ್ ಟರ್ಮ್ ಬಾರೋವಿಂಗ್, ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಅಂಡ್ ಟ್ರೇಡ್ ಪೇಬಲ್ಸ್. ಒಂದ್ ವೇಳೆ ನಿಮಗೆ ಈ ಅಕೌಂಟ್ ನ ಫಾರ್ಮೆಟ್ ನೆನಪಿಗಿಲ್ಲ ಅಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹಾಗೂ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸಲುವಾಗಿ ಅಂದ್ರೆ ಬೇರೆ ಬೇರೆ ಮೆಥಡ್ಸ್ ಇನ್ ಪ್ರಾಬ್ಲಮ್ಸ್ ಇವು. ಸೊ ಅದಕ್ಕಾಗಿನೇ ಏನ್ ಕೊಟ್ಟಿರ್ತಾರೆ ಕ್ವಶನ್ ನಲ್ಲಿ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಅದ್ರ ಹೆಡ್ಡಿಂಗ್ಸ್ ನ ನೋಡಿ ನೀವು ಇದಕ್ಕೆ ಬರ್ಕೊಂಡು ಯೂಸ್ ಮಾಡ್ಕೋಬಹುದು. ಫಂಡ್ ಫ್ಲೋ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಲ್ಲಿ ಇರುವಂತಹ ಐಟಮ್ಸ್ ನ ನೀವು ನಿಮ್ಮ ಈ ಕ್ವಶನ್ ಅಲ್ಲಿ ಇರುವಂತಹ ಐಟಮ್ಸ್ ನ ಕಂಪೇರ್ ಮಾಡಿ ಯಾವ ಹೆಡ್ಡಿಂಗ್ ಎದರಲ್ಲಿ ಬರುತ್ತೆ ಅಂತ ಕೂಡ ನೀವು ಬರೀಬಹುದು. ಅಷ್ಟು ಈಸಿ ಟ್ರಿಕ್ ಇರುತ್ತೆ. ಈಗ ಇದರ ಅಮೌಂಟ್ಸ್ ನ ಬರ್ಕೊಳ್ಳೋಣ. ಕ್ವಶನ್ ಅಲ್ಲಿ ಕೊಟ್ಟಿರುವಂತ 23-24 ಹಾಗೇನೆ ಇದರಲ್ಲಿರೋ ಅಸೆಟ್ಸ್ ಹೆಡ್ಡಿಂಗ್ ಮಾಡ್ಕೊಂತ ಬರೋಣ. ಮೊದಲು ಮೇನ್ ಹೆಡ್ಡಿಂಗ್ ಅಸೆಟ್ಸ್ ಅಂತ ಹಾಕ್ತಿವಿ. ಅದರಲ್ಲಿ ಸಬ್ ಹೆಡ್ಡಿಂಗ್ 2 ಬರುತ್ತೆ. ಇದರಲ್ಲಿ ಒಂದು ನಾನ್ ಕರೆಂಟ್ ಅಸೆಟ್, ಒಂದು ಕರೆಂಟ್ ಅಸೆಟ್. ಸೊ ನಾನ್ ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಸೆಟ್ ನಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಬರುತ್ತೆ, ಇನ್ಟ್ಯಾಂಜಿಬಲ್ ಅಸೆಟ್ಸ್ ಬರುತ್ತೆ. 2 ಇದೆ ಕ್ವಶನ್ ಅಲ್ಲಿ ಬರ್ಕೋತೀವಿ. ಸೊ ಟ್ಯಾಂಜಿಬಲ್ ಅಸೆಟ್, ಇನ್ಟ್ಯಾಂಜಿಬಲ್ ಅಸೆಟ್ ಬರ್ಕೊಂಡಿದ್ದೀನಿ. ಕರೆಂಟ್ ಅಸೆಟ್ ನಲ್ಲಿ ಇನ್ವೆಂಟರಿ, ಟ್ರೇಡ್ ರಿಸಿಬಲ್, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ ಬರುತ್ತೆ. 3 ಬಂದಿದೆ ಕ್ವಶನ್ ಅಲ್ಲಿ, 3 ಬರ್ಕೊಂಡಿದ್ದೀನಿ. ಟೋಟಲ್ 5 ಐಟಮ್ಸ್ ಬರುತ್ತೆ ಅಸೆಟ್ಸ್ ನಲ್ಲಿ. 2 ಹೆಡ್ಡಿಂಗ್ ನಲ್ಲಿ ಸೇರಿಸಿ ಟೋಟಲ್ 5 ಐಟಮ್ ಇದೆ. ಇನ್ನು ಲಯಬಿಲಿಟಿ ನಲ್ಲಿ ಟೋಟಲ್ 6 ಐಟಮ್ ಬರುತ್ತೆ. ಸೊ ಇವುಗಳ ಫಾರ್ಮೆಟ್ ನೀವು ನೆನ್ಪಿಟ್ಕೊಂಡ್ರೆ ಪೂರ್ತಿಯಾಗಿ ಬಿಡಿಸಬಹುದು. ಸೊ ಇದರ ಅಮೌಂಟ್ ಗಳನ್ನ 23-24 ಅಮೌಂಟ್ ಬರ್ಕೊಂತೀನಿ. ನೆಕ್ಸ್ಟ್ ಇವಾಗ ಇನ್ಕ್ರೀಸ್ ಆರ್ ಡಿಕ್ರೀಸ್ ಹೇಗೆ ಕಂಡುಹಿಡಿಯೋದು. ಸೊ ಇದರಲ್ಲಿ ಈ ಅಮೌಂಟ್ ನ ಮೈನಸ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಸೆಕೆಂಡ್ ಕಾಲಮ್ ನ ಅಮೌಂಟ್ ನಲ್ಲಿ ಫಸ್ಟ್ ಕಾಲಮ್ ಅಮೌಂಟ್ ನ ಮೈನಸ್ ಮಾಡ್ತಾ ಹೋಗ್ಬೇಕು. ಪ್ಲಸ್ ಆನ್ಸರ್ ಬಂದ್ರೆ ಪ್ಲಸ್ ನಲ್ಲೇ ಆನ್ಸರ್ ಇಡಬೇಕು, ಮೈನಸ್ ಆನ್ಸರ್ ಬಂದ್ರೆ ಮೈನಸ್ ನಲ್ಲೇ ಬರೀಬೇಕು. ಪ್ಲಸ್ ಆನ್ಸರ್ ವ್ಯಾಲ್ಯೂ ನ ಅರ್ಥ ಇನ್ಕ್ರೀಸ್, ಮೈನಸ್ ಆನ್ಸರ್ ನ ಅರ್ಥ ಡಿಕ್ರೀಸ್. ಸೊ ಈಗ ನಾನು 5 ಲಕ್ಷದಲ್ಲಿ 3 ಲಕ್ಷ ಮೈನಸ್ ಮಾಡ್ತೇನೆ. ಇನ್ 5 lakh ವಿ ವಿಲ್ ಡಿಡಕ್ಟ್ 3 lakh. ಸೊ 5 lakh ನಲ್ಲಿ 3 lakh ಮೈನಸ್ ಮಾಡಿದಾಗ ಬ್ಯಾಲೆನ್ಸ್ 2 lakh ಉಳಿತು. ಟೋಟಲ್ ಒಂದು ಮಾಡ್ಕೋಬೇಕಿದ್ನ 5 lakh ನಲ್ಲಿ 3 lakh ಮೈನಸ್ ಮಾಡಿದಾಗ 2 lakh ಬಂತು. ಪರ್ಸೆಂಟೇಜ್ ಹೇಗೆ ಕಂಡುಹಿಡಿತೀವಿ? ಈ ಪರ್ಸೆಂಟೇಜ್ ಕಂಡುಹಿಡಿಬೇಕಂದ್ರೆ ಥರ್ಡ್ ಕಾಲಮ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಇಂಟು 100. ಥರ್ಡ್ ಕಾಲಮ್ 2 lakh ಇದೆ, ಫಸ್ಟ್ ಕಾಲಮ್ 3 lakh ಇದೆ, ಡಿವೈಡೆಡ್ ಬೈ ಮಾಡಿ ಇಂಟು 100 ಮಾಡಬೇಕು. ಮಾಡಿದಾಗ 66.66 ಬಂತು. ನೆಕ್ಸ್ಟ್ 2 lakh ನಲ್ಲಿ 1 lakh ಮೈನಸ್ ಮಾಡೋಣ. ಸೊ 2 lakh ನಲ್ಲಿ 1 lakh ಮೈನಸ್ ಮಾಡಿದ್ರೆ 1 lakh ಬಂತು. ಥರ್ಡ್ ಕಾಲಮ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಇಂಟು 100 ಮಾಡಿದಾಗ 100 ಬಂತು. ಹಾಗೆ 1 lakh ನಲ್ಲಿ 50,000 ಮೈನಸ್ ಮಾಡೋಣ. ಸೊ 1 lakh ನಲ್ಲಿ 50,000 ಮೈನಸ್ ಮಾಡಿದಾಗ 50,000 ಬಂತು. 50,000 ಡಿವೈಡೆಡ್ ಬೈ 50,000 ಇಂಟು 100 ಮಾಡಿದಾಗ 100 ಬಂತು. 1 lakh ನಲ್ಲಿ ಮತ್ತೆ 50,000 ಮೈನಸ್ ಮಾಡೋಣ. 50,000 ಬಂತು. 50,000 ಡಿವೈಡ್ ಬೈ 50,000 ಇಂಟು 100 ಮಾಡಿದಾಗ 100 ಬಂತು.
2,50,000 1 lakh ಮೈನಸ್ ಮಾಡಿದೀನಿ. 1,50,000 ಬ್ಯಾಲೆನ್ಸ್ ಬಂತು. 1,50,000 ಡಿವೈಡೆಡ್ ಬೈ 1 lakh ಇಂಟು 100 ಮಾಡೋಣ. 150 ಆನ್ಸರ್ ಬಂತು. ನಂತರ 11,50,000 6 lakh ನ ಮೈನಸ್ ಮಾಡೋಣ. ಬ್ಯಾಲೆನ್ಸ್ 5,50,000 ಉಳಿತು. ಅದನ್ನ 6 lakh ಡಿವೈಡೆಡ್ ಬೈ ಮಾಡಿ ಇಂಟು 100 ಮಾಡೋಣ. 91.67 ಬಂತು. 6 lakh ನಲ್ಲಿ 4 lakh ಮೈನಸ್ ಮಾಡೋಣ. 2 lakh ಬ್ಯಾಲೆನ್ಸ್ ಬಂತು. ನೆಕ್ಸ್ಟ್ 2 lakh ನ ಡಿವೈಡೆಡ್ ಬೈ 4 lakh ಮಾಡಿ ಇಂಟು 100 ಮಾಡೋಣ. 50% ಬಂತು. 3 lakh ನಲ್ಲಿ 1 lakh ಮೈನಸ್ ಮಾಡೋಣ. 2 lakh ಬಂತು. ಸೊ 2 lakh ಡಿವೈಡೆಡ್ ಬೈ 1 lakh ಇಂಟು 100 ಮಾಡೋಣ. 200% ಬಂತು. 1 lakh ನಲ್ಲಿ 40,000 ಮೈನಸ್ ಮಾಡೋಣ. 60,000 ಆನ್ಸರ್ ಬಂತು. 60,000 ಡಿವೈಡೆಡ್ ಬೈ 40,000 ಇಂಟು 100 ಮಾಡೋಣ. 150 ಬಂತು. 1 lakh ನಲ್ಲಿ 50,000 ಮೈನಸ್ ಮಾಡೋಣ. 50,000 ಬ್ಯಾಲೆನ್ಸ್ ಬಂತು. 50,000 ನ ಡಿವೈಡ್ ಬೈ 50,000 ಇಂಟು 100 ಮಾಡೋಣ. 100 ಬಂತು. 50,000 ನಲ್ಲಿ 10,000 ಮೈನಸ್ ಮಾಡೋಣ. 40,000 ಬಂತು. 40,000 ಡಿವೈಡೆಡ್ ಬೈ 10,000 ಇಂಟು 100 ಮಾಡೋಣ. 400% ಬಂತು. 11,50,000 6 lakh ಮೈನಸ್ ಮಾಡೋಣ. 5,50,000 ಬಂತು. ಡಿವೈಡೆಡ್ ಬೈ 6 lakh ಇಂಟು 100 ಮಾಡೋಣ. 91.67 ಬಂತು. ಸೊ ಇಷ್ಟೇ ಸಿಂಪಲ್ ಆಗಿರೋದು. ಇದಕ್ಕೆ ನೀವು ನೆನಪಿಟ್ಟುಕೋಬೇಕಾಗಿರೋದು ಬೇಸಿಕ್ ಯಾವುದು ಯಾವ ಹೆಡ್ಡಿಂಗ್ ನಲ್ಲಿ ಬರುತ್ತೆ. ಒಂದ್ ವೇಳೆ ಅದನ್ನ ನೋಡ್ಕೊಳ್ಳೋಕೆ ನಿಮ್ಗೆ ಆಗಿಲ್ಲ ಅಂತಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಗಾಗಿ 2 ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಸೊ ನೀವು ಬಿಡಿಸ್ತಿರೋದು ಬ್ಯಾಲೆನ್ಸ್ ಶೀಟ್, ಯಾವ್ಯಾವ ಹೆಡ್ಡಿಂಗ್ ನಲ್ಲಿ ಯಾವ್ಯಾವ ಐಟಮ್ ಇದೆ ಅಂತ ನೀವು ಬೇಸಿಕ್ ನೋಡ್ಕೊಂಡ್ರು ಸಾಕು, ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.